ನಮಸ್ಕಾರ ವೀಕ್ಷಕರೇ. ಈಗ 4ನೇ ಅಧ್ಯಾಯದ 14ನೇ ಶ್ಲೋಕ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬಧ್ಯತೆ. ಲಿಂಪಂತಿ ಅಂದ್ರೆ ಅಂಟಿಕೊಳ್ಳುವುದಿಲ್ಲ ಅಂತ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ. ಕರ್ಮದಲ್ಲಾಗಲಿ ಅದರ ಫಲದಲ್ಲಾಗಲಿ ಯಾವುದು ನನಗೆ ಅಂಟಿಕೊಳ್ಳುವುದಿಲ್ಲ. ಅಂದ್ರೆ ಅಹಂಕರ್ತ ನಾಹಂಕರ್ತ ಅಂತ, ನಾನೇ ಮಾಡಿದೆ ಅಥವಾ ನಾನು ಮಾಡಲಿಲ್ಲ ಅಂತ ಯಾವುದೇ ಕರ್ಮದ ಲವಲೇಶವು ಪರಮಾತ್ಮನಿಗೆ ಅಂಟಿಕೊಳ್ಳುವುದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಹೀಗೆ ಯಾರು ತಿಳಿದುಕೊಳ್ಳುತ್ತಾರೋ ಅವರಿಗೂ ಸಹ ಈ ಕರ್ಮ ಅಥವಾ ಕರ್ಮದಿಂದಾಗುವ ಒಂದು ಫಲ ಏನಿದೆ ಅದು ಅಂಟಿಕೊಳ್ಳುವುದಿಲ್ಲ ಅಂತ ನಾವು ತಿಳಿದುಕೊಳ್ಬೇಕಾಗುತ್ತದೆ ಅಂತ ಹೇಳ್ತಾನೆ. ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬಧ್ಯತೆ. ಕರ್ಮಭಿಹಿ ಸಹ ನ ಬದ್ಧತೆ ಅಂತ. ಅಂದ್ರೆ ಈಗ ನಾವು ಹೇಗೆ ಕರ್ಮದ ಬಗ್ಗೆ ಮಾತಾಡ್ತಿದ್ದೇವೆ, ಆ ಕರ್ಮ ಮುಮುಕ್ಷು ಆದವನಿಗೆ ಕರ್ಮದ ಯಾವುದೇ ಲವಲೇಶವು ಅಂಟಿಕೊಳ್ಳುವುದಿಲ್ಲ ಅಂತ. ಕೇವಲ ಜನ್ಮಾಂತರಗಳಿಗೆ ನಾವು ಹೇಗೆ ಪುನರ್ಜನ್ಮಕ್ಕೆ ಒಳಗಾಗ್ತೇವೋ ಅವರಿಗೆ ಮಾತ್ರ ಈ ಕರ್ಮದ ಒಂದು ಲವಲೇಶಗಳು ಅಂಟಿಕೊಳ್ಳುತ್ತದೆ. ಆದರೆ ಮೋಕ್ಷ ಪ್ರಾಪ್ತಿಗಾಗಿ ಯಾರು ಅದನ್ನ ಪರಮಾತ್ಮನನ್ನು ತಿಳಿದುಕೊಳ್ಳುತ್ತಾರೋ ಅಥವಾ ಅವನೆಡೆಗೆ ನಡೆಯುತ್ತಾರೋ ಅವರಿಗೆ ಇದೆಲ್ಲ ಅಂಟಿಕೊಳ್ಳುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ.